ಇದೀಗ ನಮ್ಮ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿರುವವರು ನಮ್ಮ ಕಾಜೂರಿನ ಶಿಕ್ಷಣ ಸಂಸ್ಥೆಗಳ ಅಕಾಡೆಮಿಕಲ್ ಡೈರೆಕ್ಟರ್ ಆಗಿರುವಂತಹ ಶಿಕ್ಷಣ ತಜ್ಞರಾಗಿರುವ ಅಬೂಬಕರ್ ಸಿದ್ದಿಕ್ ಮೋಂಟುಗೋಳಿ ಅವರನ್ನ ವಿನಂತಿಸ್ತಾ ಇದೆ. ಅಸ್ಸಲಾಮು ಅಲೈಕುಂ. ಗೌರವಾನ್ವಿತ ಕಾಜೂರು ತಂಗಳರು ಸೇರಿದಂತೆ ಎಲ್ಲ ಗಣ್ಯಾತಿ ಗಣ್ಯರೇ, ಸಹೋದರ ಸಹೋದರಿಯರೇ, ದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲ. ನೀವು ಈ ಭಾರತ ಅಂತ ಹೇಳುವ ಸುಂದರವಾದ ಈ ರಾಷ್ಟ್ರವನ್ನ, ಅದರ ಒಂದು ಸ್ಯಾಂಪಲ್ ಅನ್ನು ನೋಡ್ಬೇಕಾದ್ರೆ ಮಸೀದಿ, ಚರ್ಚು ಅಥವಾ ದೇವಸ್ಥಾನದಲ್ಲಿ ಸಿಗುವುದಿಲ್ಲ. ಅಲ್ಲಿ ಅವರವರ ಧರ್ಮದವರು ಮಾತ್ರ ಇರ್ತಾರೆ. ಆದ್ರೆ ಭಾರತದ ಒಂದು ಸ್ಯಾಂಪಲ್ ನೋಡ್ಬೇಕಾದ್ರೆ ಅಜ್ಮೀರ್ಗೆ ಹೋಗ್ಬೇಕು, ಉಳ್ಳಾಳಕ್ಕೆ ಹೋಗ್ಬೇಕು, ಅಥವಾ ಕಾಜೂರು ದರ್ಗಾಕ್ಕೆ ಬರಬೇಕು. ಎಲ್ಲಿ ದರ್ಗಾ ಇದೆ ಅಲ್ಲಿ ಜಾತಿ ಮತ ಪಕ್ಷಗಳ ಭೇದವಿಲ್ಲದೆ ಎಲ್ಲ ಜನರು ಬಂದು ಅಲ್ಲಿ ತಮ್ಮ ಗೌರವವನ್ನ ಸಮರ್ಪಿಸ್ತಾರೆ. ಯಾಕೆಂತ ಕೇಳಿದರೆ, ಈ ದರ್ಗಾಗಳಲ್ಲಿ ಸಮಾಧಿಸ್ಥರಾಗಿರುವ ಔಲಿಯಾಗಳು ಅವರು ತಮ್ಮ ಬದುಕಿನ ಕಾಲದಲ್ಲಿ ಎಲ್ಲರನ್ನು ಪ್ರೀತಿಸಿದರು, ಎಲ್ಲರನ್ನೂ ಕೂಡ ಅವರು ಪರಿಗಣಿಸಿದರು. ಹಾಗಾಗಿ ಎಲ್ಲರೂ ಅವರ ಹತ್ತಿರ ಬರ್ತಾ ಇದ್ದಾರೆ. ಅವರು ನಿಜವಾದ ಮುಸ್ಲಿಮರಾಗಿ, ಈ ಔಲಿಯಾಗಳು ಯಾರು? ಇಸ್ಲಾಮನ್ನು ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ಬದ್ಧವಾಗಿ ಯಾರು ಅನಿಸ್ತಾ ಇದ್ದಾರೆ, ಅವರು ಔಲಿಯಾಗಳಾಗಿ ಇಂತಹ ಒಂದು ಸ್ಥಾನವನ್ನ ಪಡೆದಿರ್ತಾರೆ. ಹಾಗಾಗಿ ಅವರು ಇವತ್ತು ಎಲ್ಲರಿಗೂ ಬೇಕಾದವರಾಗಿ, ಇವತ್ತು ಕೂಡ ಮರಣದ ಸಹಸ್ರ ವರ್ಷಗಳ ಬಳಿಕ ಕೂಡ ಜನ ಮನಸ್ಸುಗಳಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅಂತಹ ಔಲಿಯಾಗಳಲ್ಲಿ ಪ್ರಮುಖರಾಗಿರುವಂತಹ ಈ ಕಾಜೂರಿನ ಔಲಿಯಾಗಳು, ಅಲ್ಲಾಹು ಅವರ ಬರಕತ್ತಿನಿಂದ ನಮಗೆಲ್ಲರಿಗೂ ಸದುನ್ನತಿಯನ್ನು ಕೊಡ್ಲಿ. ಅವರ ಹೆಸರಲ್ಲಿ ಅವರ ಬದುಕಿನ ಬಹಳ ದೊಡ್ಡ ಒಂದು ಭಾಗ ಅಂತ ಹೇಳಿದ್ರೆ ಜನರನ್ನ ಎಜುಕೇಟ್ ಮಾಡೋದು. ಎಜುಕೇಶನ್ ಅತ್ಯಂತ, ಇಲ್ಲಿ ಮಾತನಾಡಿದ್ರಲ್ಲ ಹೇಳಿದ್ರು, ಈ ಸಮುದಾಯಕ್ಕೆ ಇವತ್ತು ಅತ್ಯಂತ ದೊಡ್ಡ ಅಗತ್ಯ ಅಂತ ಹೇಳಿದ್ರೆ ಎಜುಕೇಶನ್. ಎಜುಕೇಶನ್ ಇಸ್ ನಾಟ್ ಓನ್ಲಿ ಚಾಕ್ ಅಂಡ್ ಟಾಕ್, ಬಟ್ ಎಜುಕೇಶನ್ ಇಸ್ ಎ ಪ್ರೊಸೆಸ್ ವಿಚ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್. ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಚಾಕುವಿನಲ್ಲಿ ಬರೆದು ಅಥವಾ ಟಾಕ್ ಕೊಟ್ಟು ಕಲಿಸುವುದಲ್ಲ, ಅದರ ಆಚೆಗೆ ಒಂದು ಶಿಕ್ಷಣ ಇದೆ. ಮನುಷ್ಯನ ಪರಿಪೂರ್ಣ ಮನುಷ್ಯನನ್ನಾಗಿ ರೂಪಿಸುವ, ವ್ಯಕ್ತಿತ್ವವನ್ನು ರೂಪಿಸುವಂತ ಒಂದು ಎಜುಕೇಶನ್. ಈ ಕಾರಣಕ್ಕಾಗಿ ನಾವು ನಮ್ಮ ಈ ಕಾಜೂರು ದರ್ಗಾ ಸಮಿತಿಯವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಮಗೆ ಕನ್ನಡ ಮೀಡಿಯಂ ಶಾಲೆಯೇ ದೊಡ್ಡ ಅಗತ್ಯ ಆಗಿತ್ತು, ಶಾಲೆಗಳೇ ಇಲ್ಲ. ಆಗ ನಾವು ಇಲ್ಲಿ ಕನ್ನಡ ಶಾಲೆಯನ್ನು ಮಾಡಿ ವರ್ಷಾನುಗಟ್ಟಲೆ ಬಹಳಷ್ಟು ಖರ್ಚು ಮಾಡಿ ಅದನ್ನು ನಡೆಸಿದ್ರು. ಈಗ ಕನ್ನಡ ಸ್ಕೂಲ್ ಯಾರಿಗೂ ಬೇಡ. ಈಗಿನ ಅಗತ್ಯ ಯಾವುದು? ಇಂಗ್ಲಿಷ್ ಸ್ಕೂಲ್. ತಕ್ಷಣ ಇಲ್ಲಿ ನಮ್ಮ ಸಂಸ್ಥೆಯವರು ರಾಹಾ ಅಂತ ಹೇಳುವ ಹೆಸರಿನಲ್ಲಿ, ರಾಹಾ ನೆಮ್ಮದಿ, ರಾಹಾ ಅಂತ ರಹಮಾನಿಯಾ ಎಜುಕೇಶನ್ ಅಕಾಡೆಮಿ, ಈ ಹೆಸರಿನಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಅನ್ನು ಶುರು ಮಾಡಿ ಅಲ್ಹಮ್ದುಲಿಲ್ಲಾಹ್ ಬಹಳ ಚೆನ್ನಾಗಿ ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೇನೆ. ತುಂಬಾ ಕೇವಲ ಒಂದು ಎಜುಕೇಶನ್ ಅಂದ್ರೆ ಅಕ್ಷರಾಭ್ಯಾಸ ಮಾತ್ರ ಅಲ್ಲ, ಮಕ್ಕಳಿಗೆ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನ ಕಲಿಸಿಕೊಡ್ಬೇಕು, ಅವರಿಗೆ ಧಾರ್ಮಿಕ ಶಿಕ್ಷಣ ಕೂಡ ಬೇಕು. ನಮ್ಮ ಇಂಗ್ಲಿಷ್ ಅಂತ ಹೇಳುವುದು ಒಂದು ಭಾಷೆ ಮಾತ್ರ, ಸಂಸ್ಕೃತಿ ಬೇಡ. ಇಂಗ್ಲಿಷ್ ಭಾಷೆ, ಇಸ್ಲಾಮಿಯ ಸಂಸ್ಕೃತಿ, ಇದನ್ನು ಒಗ್ಗೂಡಿಸಿ ಕಲಿಸಿಕೊಡುವಂತ ಒಂದು ವ್ಯವಸ್ಥೆ ರಾಹಾ ಸ್ಕೂಲ್ ನ ಮೂಲಕ ಇಲ್ಲಿ ನಡೀತಾ ಇದೆ. ಅದೇ ರೀತಿ ಅವರಿಗೆ ಊಟದ ವ್ಯವಸ್ಥೆ, ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಇದೆ, ಆದ್ರೆ ನಮ್ಮ ಅದು ಸರ್ಕಾರಿ ಶಾಲೆ ಅಲ್ಲ, ಆದರೂ ಪ್ರತಿದಿನ ಕೂಡ ಎಲ್ಲರಿಗೂ ಬಿಸಿ ಊಟವನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ ಅವರಿಗೆ ಒಳ್ಳೊಳ್ಳೆಯ ಪಠ್ಯೇತರ ಚಟುವಟಿಕೆಗಳನ್ನು ಇಲ್ಲಿಂದ ಕೊಡಲಾಗ್ತದೆ. ಅವರ ಒಟ್ಟು ವ್ಯಕ್ತಿತ್ವವನ್ನು ವಿಕಾಸ ಮಾಡುವಂತ ಬಹಳ ಒಳ್ಳೆಯ ವ್ಯವಸ್ಥೆಗಳನ್ನ ಮಾಡುವ ಮೂಲಕ ಇವತ್ತು ರಾಹಾ ಸ್ಕೂಲ್ ಇರಬಹುದು, ಅಲ್ಲಿ ಶರೀಯತ್ ಹೆಣ್ಮಕ್ಕಳ ಶರೀಯತ್ ಕಾಲೇಜ್ ಇದೆ, ಅದೇ ರೀತಿ ಬೇರೆ ಬೇರೆ ವ್ಯವಸ್ಥೆಗಳು, ಇದೆಲ್ಲವನ್ನು ನಾವು ತಿಳಿದುಕೊಂಡು ಪ್ರತ್ಯೇಕವಾಗಿ ಕಾಜೂರು ಮತ್ತು ಆಸುಪಾಸಿನಲ್ಲಿರುವ ಎಲ್ಲ ಹೆತ್ತವರು ಕೂಡ ಗಮನಿಸಬೇಕು. ನಮ್ಮಲ್ಲಿ ಏನಾಗಿದೆ ಅಂತ ಇಂಗ್ಲಿಷ್ ಮೀಡಿಯಂ ಅದು ನಮ್ಮವರದ್ದು ಬೇಡ ಅಂತ ಹೇಳಿ ನಾವು ಬೇರೆ ಎಲ್ಲೆಲ್ಲಿಗೆಲ್ಲ ಹೋಗ್ತಾ ಇದ್ದೇವೆ. ಅದರ ಬದಲು ಇಲ್ಲಿ ದರ್ಗಾಗಳ ಪರಿಸರದಲ್ಲಿ ಒಳ್ಳೆಯ ಒಂದು ಸಂಸ್ಕೃತಿಯೊಂದಿಗೆ ಇಂಗ್ಲಿಷ್ ಎಜುಕೇಶನ್ ಕೊಡ್ತಾರೆ ಅಂತ ಹೇಳುವ ವಾಸ್ತವವನ್ನು ತಿಳಿದುಕೊಂಡು ಎಲ್ಲರೂ, ಈಗ ಫೆಬ್ರವರಿ ತಿಂಗಳು ಬರ್ತಾ ಇದೆ, ಮಾರ್ಚ್ ಏಪ್ರಿಲ್ ಆಗುವಾಗ ನಮ್ಮ ಸಾಮಾನ್ಯವಾಗಿ ಅಡ್ಮಿಷನ್ ಶುರುವಾಗಿರ್ತದೆ. ಈ ಸಂದರ್ಭದಲ್ಲಿ ಈ ಪರಿಸರದ ಎಲ್ಲರೂ ಕೂಡ ಈ ಶಾಲೆಗೆ ಬಂದು ಸೇರಿಕೊಂಡು ಉತ್ತಮವಾದ ಒಂದು ಶಿಕ್ಷಣವನ್ನ ಪಡೆಯಬೇಕು. ಅದೇ ರೀತಿ ಈ ಶಾಲೆಗೆ ಸಂಬಂಧಪಟ್ಟಂತೆ ಎಲ್ಲ ಸಹಕಾರಗಳನ್ನು ನಾವು ಎಲ್ಲರಿಂದ ಬಯಸ್ತಾ ಇದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಒಳ್ಳೆಯ ಒಂದು ಶಿಕ್ಷಣದ ಮೂಲಕ ಐಹಿಕ ಮತ್ತು ಪಾರತ್ರಿಕವಾದ ಜಯವನ್ನು ಪಡೆಯಲಿಕ್ಕೆ ನಮಗೆ ಅನುಗ್ರಹಿಸಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ವಾಹಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ವಂದನೆಗಳು ಅಬೂಬಕರ್ ಸಿದ್ದಿಕ್ ಮೋಂಟುಗೋಳಿ ಅವರಿಗೆ.